ಜೂನ್ 6ರ ಒಳಗಡೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡಬೇಕು ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ತಿಳಿಸಿದ್ದಾರೆ. ಇಂದು ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ನಾಗೇಂದ್ರ ಅವರು ಈಗಾಗಲೇ ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅವರು ಜೂನ್ 6ರ ಒಳಗೆ ರಾಜೀನಾಮೆಯನ್ನ ನೀಡಬೇಕು, ಇಲ್ಲವಾದಲ್ಲಿ ಬಿಜೆಪಿಯಿಂದ ಬೃಹತ್ವಾದ ಪ್ರತಿಭಟನೆಯನ್ನ ಮಾಡಲಾಗುವುದು ಎಂದು ಸಂಸದ ಉಮೇಶ್ ಜಾಧವ್ ಅವರು ತಿಳಿಸಿದ್ದಾರೆ. ಮಾಡುವುದರ ಮೂಲಕ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇದಕ್ಕಾಗಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಸಚಿವರು ಇಲಾಖೆ ಹಣವನ್ನು ದೋಚುವಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಬಲಿಯಾದ ಪಿ ಚಂದ್ರಶೇಖರ್ ಅವರ ಮರಣಪೂರ್ವ ಹೇಳಿಕೆಯಲ್ಲಿ ಹಸ್ತಾಕ್ಷರದಿಂದ ಬರೆದಿರುವುದು ಜಗಜ್ಜಾಹೀರಾಗಿದೆ. ಭ್ರಷ್ಟಾಚಾರದಲ್ಲಿ ಮತ್ತು ಅಕ್ರಮ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿರುವ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾಗಿರುವಂಥ ಶ್ರೀಯುತ ಬಿ ನಾಗೇಂದ್ರ ಅವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಲು ಸರ್ಕಾರವನ್ನು ಆಗ್ರಹಿಸುತ್ತೇವೆ. ಈ ಪ್ರಕರಣದಲ್ಲಿ ಸಚಿವರೇ ನೇರವಾಗಿ ಭಾಗಿಯಾಗಿರುವುದರಿಂದ ಸರ್ಕಾರ ಇದನ್ನು ಮುಚ್ಚಿ ಹಾಕುವ ಸಾಧ್ಯತೆ ಇರುವುದರಿಂದ ಪ್ರಕರಣದ ತನಿಖೆಯನ್ನು ಕೂಡಲೇ CBIಗೆ ವಹಿಸಬೇಕು. ಸರ್ಕಾರ ನಾಗೇಂದ್ರ ಅವರನ್ನು ವಜಾಗೊಳಿಸುವುದಕ್ಕಾಗಿ ಜೂನ್ 6ನೇ ತಾರೀಕು ಅಂತಿಮ ಗಡುವು ಆಗಿರುತ್ತದೆ. ಜೂನ್ 6ರ ಒಳಗಡೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಸಚಿವರನ್ನು ಸಂಪುಟದಿಂದ ಕೈ ಬಿಡದಿದ್ದಲ್ಲಿ ರಾಜ್ಯಾದ್ಯಂತ ತೀವ್ರವಾದ ಹೋರಾಟವನ್ನು BJP ಕೈಗೊಳ್ಳುತ್ತದೆ ಮತ್ತು ಭ್ರಷ್ಟಾಚಾರಿಗಳ ರಕ್ಷಣೆ ನಿಂತಿರುವ ಕಾಂಗ್ರೆಸ್ ಸರ್ಕಾರ ವಿರುದ್ಧ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆಗೆ ಇಳಿಯುತ್ತದೆ. ಅದಕ್ಕೆ ನಾವು ನಿಮಗೆ ಗೊತ್ತಿದೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅನೇಕ ಸುಳ್ಳು ಆರೋಪಗಳು ಮಾಡಿ ಪ್ರಚಾರ ತಗೊಂಡ್ರು ಕಾಂಗ್ರೆಸ್ ಸರ್ಕಾರ. ಇವತ್ತು ಒಬ್ಬ ಗೌರ್ಮೆಂಟ್ ಆಫೀಷಿಯಲ್ ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಡೈಯಿಂಗ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಇವತ್ತು SC ST ಇವತ್ತು ನಮ್ಮ ST ಜನಾಂಗದ ದುಡ್ಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇದು ನಮ್ಗೆ ಅನಿಸ್ತದೆ ದಿಸ್ ಇಸ್ ಓನ್ಲಿ ಟಿಪ್ ಆಫ್ ಐಸ್ಬರ್ಗ್. ಇನ್ನಂತೂ ಭಾಳಷ್ಟು ಪ್ರಕರಣಗಳಿರಬೇಕು. ಇವತ್ತು ಒಬ್ಬನು ಸುಸೈಡ್ ಮಾಡಿಕೊಂಡಿದ ಮೇಲೆ ಈ ಪ್ರಕರಣ ಹೊರಗೆ ಬಂದಿದೆ. ಅದಕ್ಕೆ ಈ ಸರ್ಕಾರ ಕೂಡಲೇ ನಾಗೇಂದ್ರವನ್ನು ವಜಾಗೊಳಿಸ್ಲಿಕ್ಕೆ ನಮ್ಮದು ವಿನಂತಿ ಇದೆ ಅಷ್ಟೇ. ಅವ್ರ ಅವ್ರ ತಾಯಿ ಹೆಸರಲ್ಲಿ ಏನೋ ಸಣ್ಣ ವಿಷಯ ಮನೆಯದು ಒಂದು ಇಶ್ಯೂ ಆದಾಗ ಅವರಿಗೆ ರಿಸೈನ್ ಮಾಡಿದ್ರು. ಈಗ ಇದು ಇಂಥ ದೊಡ್ಡ ಇಶ್ಯೂ ಅದ, ಅದನ್ನು ಟ್ರೈಬಲ್ ಫಂಡ್ ಇದಕ್ಕಿಂತ ಘೋರ ಅಪರಾಧ ನಾವು ಎಲ್ಲಿ ನೋಡಿಲ್ಲ. ನೋಡ್ರಿ, ಲಾಂಗ್ ರೋಪ್ ಕೊಡೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಲಾಂಗ್ ರೋಪ್ ಕೊಡ್ತದೆ. ಈ ಸಲ ಇದನ್ನು ಒಂದು ಹಂತಕ್ಕೆ ತರುವಂಥದ್ದು ಕೆಲಸ ಮಾಡ್ತದೆ, ನನ್ನ ಭರವಸೆ ಇದೆ. ಮತ್ತೆ ಹೇಳ್ಬೇಕು, ಅಬ್ಕೆ ಬಾರ್ 400 ಪಾರ್. ಈಗ ನೋಡ್ರಿ, ಈಗ ಅವ್ರು ಸುಳ್ಳು ಆಶ್ವಾಸನೆ ಕೊಟ್ಟೆ ಅವ್ರು ಏನು ಅವರಿಗೆ ಗೊತ್ತದ ನಾವು ಪ್ರಧಾನಮಂತ್ರಿ ಆಗಲ್ಲ, ನಮ್ಮ ಸರ್ಕಾರ ಅವ್ರಿಗೇನು ಚಂದ್ರನ ತಂದು ಕೊಡ್ತೀವಿ, ಸೂರ್ಯನ ತಂದು ಕೊಡ್ತೀವಿ ಅಂತ. ಈಗ ನೋಡ್ರಿ, ನಮ್ಮ ಮಂದಿ ಸ್ವಲ್ಪ ಆಶಾವಾದಿಗಳು ಇರ್ತಾರೆ, ಏನಾರು ಆಗ್ಬೋದು ಅಂತ ಹೇಳ್ತಾರೆ. ಇದು ಪೂರಾ ಭಾರತ ದೇಶ ಸಂಪತ್ತು ಮಾಡಿದ್ರು ಕೂಡ ಅಷ್ಟು ದುಡ್ಡು ಕೊಡ್ಲಿಕ್ಕೆ ಆಗಲ್ಲ. ಇಸ್ ಇಟ್ ಪಾಸಿಬಲ್ ಪ್ರಾಕ್ಟಿಕಲ್? ಏನು ಸರ್, ಅವ್ರದ್ದೇನು ಇದೆ ಒಂದೇ ಸಬ್ಜೆಕ್ಟು, ಬೇರೆ ಆಯ್ತು ಸರ್. ನಾ ಇದ್ದಿದ್ದು ಹೇಳ್ತೀನಿ, ಈಗ ಇದ್ರ ಬಗ್ಗೆ ನನ್ನ ನಾಲೆಜ್ ಇಲ್ಲ. ಈಗ ನಾವು ಇದ್ರ ಬಗ್ಗೆ ತಿಳ್ಕೊಂಡು ನಾವು ಅದರ ವಿರುದ್ಧ ಹೋರಾಟ ಮಾಡ್ತೀವಿ.
ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಈಗ ನೀವು ಹೇಳಿದ್ಮೇಲೆ ಈಗ ತಿಳ್ಕೊತೀವಿ ಅದ್ರ ಬಗ್ಗೆ, ನೀವು ನಮ್ಗೆ ಹೇಳಿದ ಭಾಳ ಚೆನ್ನಾಗಾಯಿತು. ಅದನ್ನು ತಿಳ್ಕೊಂಡು 371 ಜೆ ಆರ್ಟಿಕಲ್ ಸ್ಪೆಷಲಾಗಿ ನಮ್ಮ ವೈಜನಾಥ್ ಪಾಟೀಲ್ ಅವರು ಮತ್ತು ಅನೇಕರು ಹೋರಾಟ ಮಾಡಿ ತಂದಿದ್ದದ. ಅದನ್ನು ಯಾವ ರೀತಿಯಲ್ಲಿ ಅದನ್ನು ವಾಪಸ್. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮಡು ಸೇರಿದಂತೆ ಅನೇಕರು ಹಾಜರಿದ್ದರು.